ಎಲ್ರಿಗೂ ನಮಸ್ಕಾರ. ನಾನು ನರೇಂದ್ರ ಎಸ್ ಗಂಗೊಳ್ಳಿ ಮಾತಾಡ್ತಾ ಇದ್ದೀನಿ. ಚೋರಿಕಿಯಾರೆ ಸಂಚಿಕೆ 66ಕ್ಕೆ ಸ್ವಾಗತ. ಸುದ್ದಿ ಕದ್ದದ್ದೇ ಆದರೆ ಸತ್ಯದ್ದೇ. ಆತ್ಮೀಯ ಸ್ನೇಹಿತರೆ, ಇತ್ತೀಚೆಗೆ ರಾಮಾಯಣ ಟ್ರೈಲರ್ ಹೊರಬಂದ ಮೇಲೆ ಅದರ ಬಗ್ಗೆ ಸಿಕ್ಕಾಪಟ್ಟೆ ಫೀಡ್ಬ್ಯಾಕ್ಗಳು ಕೂಡ ಬೃಹತ್ ಪ್ರಮಾಣದಲ್ಲಿ ಬರ್ತಾ ಇದೆ. ಇದೇ ದೀಪಾವಳಿಯಂದು ಬಿಡುಗಡೆಗೆ ಸಜ್ಜಾಗಿರುವಂತಹ ನಿತೀಶ್ ತಿವಾರಿ ನಿರ್ದೇಶನದ ರಾಮಾಯಣ ಭಾಗ 1 ಏನಿದೆ, ಆ ಸಿನಿಮಾ ಇದೀಗ ಒಂದು ಹೊಸ ವಿವಾದಕ್ಕೆ ಕೂಡ ಸಿಲುಕಿಕೊಂಡಿದೆ. ಅಂತಂದರೆ ಸಿನಿಮಾ ಬಿಡುಗಡೆಗೂ ಮುನ್ನ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂಥ ಯಾವುದೇ ದೃಶ್ಯಗಳು ಅಥವಾ ಸಂಭಾಷಣೆಗಳು ಈ ಚಿತ್ರದಲ್ಲಿ ಇಲ್ಲ ಎನ್ನುವುದರ ಖಚಿತತೆಗಾಗಿ ತಮ್ಮ ಸಂಘಟನೆಯ ಪ್ರತಿನಿಧಿಗಳಿಗಾಗಿ ವಿಶೇಷ ಪ್ರದರ್ಶನವೊಂದನ್ನು ಏರ್ಪಡಿಸುವಂತೆ ಶ್ರೀ ರಾಮಲೀಲಾ ಮಹಾಸಂಘವು ಚಿತ್ರತಂಡವನ್ನು ಒತ್ತಾಯಿಸಿದೆ. ಸೊ ನಮ್ಮ ಮನವಿಯನ್ನು ಪರಿಗಣಿಸದೇ ಇದ್ದರೆ ಪ್ರತಿಭಟನೆ ನಡೆಸುವುದಾಗಿಯೂ ಕೂಡ ಎಚ್ಚರಿಕೆಯನ್ನು ನೀಡ್ತಾ ಇದೆ. ಭಾರತ ಮತ್ತು ವಿದೇಶಗಳ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗುವ ಮುನ್ನ ಈ ರಾಮಾಯಣ ಭಾಗ 1ರ ವಿಶೇಷ ಪ್ರದರ್ಶನವನ್ನು ಏರ್ಪಡಿಸುವಂತೆ ಕೋರಿ ಶ್ರೀ ರಾಮಲೀಲಾ ಮಹಾಸಂಘದ ಅಧ್ಯಕ್ಷ ಅರ್ಜುನ್ ಕುಮಾರ್ ಅವರು ನಿರ್ದೇಶಕ ನಿತೀಶ್ ತಿವಾರಿ ಮತ್ತು ಚಿತ್ರ ನಿರ್ಮಾಣ ಸಂಸ್ಥೆಗೆ ಅಧಿಕೃತವಾಗಿ ಪತ್ರ ಬರೆದಿದ್ದಾರೆ. ಈ ಒಂದು ಪತ್ರಕ್ಕೆ ಚಿತ್ರತಂಡ ಅಧಿಕೃತವಾಗಿ ಇನ್ನೂ ಉತ್ತರವನ್ನು ಕೊಟ್ಟಿಲ್ಲ. ಆದರೆ ಯಾಕೆ ಇದೊಂದು ಬೇಡಿಕೆ ಬರ್ತಾ ಇದೆ ಅನ್ನೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ. 2023ರಲ್ಲಿ ಬಿಡುಗಡೆಯಾಗಿರ್ತಕ್ಕಂಥ ಆದಿಪುರುಷ್ ಸಿನಿಮಾಗೆ ಭಾಳ ದೊಡ್ಡ ಮಟ್ಟದಲ್ಲಿ ಟೀಕೆಗಳು ವ್ಯಕ್ತ ಆಗಿತ್ತು. ಟೀಕೆಗಳು ಅಂತಲ್ಲ, ಆ ಸಿನಿಮಾ ಇದ್ದದ್ದು ಕೂಡ ಹಾಗೆ ಅತ್ಯಂತ ಕೆಟ್ಟದಾಗಿ ರಾಮಾಯಣದ ಪಾತ್ರಗಳನ್ನು ಚಿತ್ರಣ ಮಾಡಲಾಗಿತ್ತು. ಹಾಗಾಗಿ ಮತ್ತೊಮ್ಮೆ ಆ ಥರ ಆಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಇದೊಂದು ಕೋರಿಕೆಯನ್ನು ಅವರು ಮಂಡಿಸಿರುವುದು ಒಂದರ್ಥದಲ್ಲಿ ಸರಿ ಅಂತಲೇ ಕಾಣಿಸ್ತಾ ಇದೆ. ಇತ್ತೀಚೆಗೆ ರಾಮಾಯಣ ಟ್ರೈಲರ್ ಬಿಡುಗಡೆಯಾದಾಗ ರಾಮನಿಗಿಂತ ಜಾಸ್ತಿ ರಾವಣನೇ ಅಬ್ಬರಿಸಿದ್ದು ಕೂಡ ನಮಗೆ ನೆನಪಿರ್ಬೋದು. ನಾವು ನಮ್ಮ ಕನ್ನಡಿಗ ಯಶ್ ಆ ಪಾತ್ರದಲ್ಲಿ ಮಿಂಚ್ತಾ ಇದ್ದಾರೆ ಮತ್ತು ಅವರಿಗೆ ತುಂಬ ಸೂಟ್ ಆಗ್ತಾ ಇದೆ ರಾವಣನ ಪಾತ್ರ ಅನ್ನೋದ್ರ ಬಗ್ಗೆ ಭಾಳಷ್ಟು ಹೆಮ್ಮೆ ಪಟ್ಟಿದ್ವು ಕೂಡ. ಆದರೆ ರಾಮನಿಗಿಂತ ರಾವಣನೇ ಜೋರಾಗಿ ಸದ್ದು ಮಾಡಿದರೆ ಅದು ಒಳ್ಳೆಯ ಬೆಳವಣಿಗೆ ಅಂತ ಅನಿಸೋದಿಲ್ಲ ಅನ್ನೋದು ಕೂಡ ಅಷ್ಟೇ ಸತ್ಯ. ವಿಶೇಷವಾಗಿ ರಾಮಾಯಣ ಟ್ರೈಲರ್ ಹೊರಬಂದ ಬಳಿಕ ಭಾಳಷ್ಟು ಜನ ಅಭಿಪ್ರಾಯಪಟ್ಟಿದ್ದು ರಣಬೀರ್ ಕಪೂರ್. ಬೇಸಿಕಲಿ ಆತ ಉತ್ತಮ ನಟ ಆಗಿದ್ದರೂ ಕೂಡ ರಾಮನ ಪಾತ್ರಕ್ಕೆ ಆತ ಅಷ್ಟು ಸೂಟ್ ಆಗ್ತಾ ಇರಲಿಲ್ಲ. ಯಾಕೋ ರಾಮನಲ್ಲಿ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ ಅಂಥದ್ದೊಂದು ಕಳೆ ಅನ್ನುವಂಥದ್ದು ಆ ಪಾತ್ರದಲ್ಲಿ ಕಾಣಿಸಲಿಲ್ಲ ಅನ್ನುವಂಥದ್ದನ್ನು ಭಾಳಷ್ಟು ಪ್ರೇಕ್ಷಕರು ಹೇಳ್ತಾ ಇದ್ದರು. ಅದರ ಜೊತೆಯಲ್ಲಿ ಸೀತೆಯ ಪಾತ್ರವನ್ನು ನಿರ್ವಹಿಸಿದಂಥ ಸಾಯಿ ಪಲ್ಲವಿಯ ಬಗ್ಗೆ ಕೂಡ ಒಂದಷ್ಟು ಕಮೆಂಟ್ಗಳು ಬಂದವು. ಏಕೆಂತಂದರೆ ಎಲ್ಲೋ ಒಂದು ಕಡೆ ಸೀತೆಯ ಪಾತ್ರಕ್ಕೆ ಸಾಯಿ ಪಲ್ಲವಿ ಅಷ್ಟು ಸೂಟೇಬಲ್ ಆಗ್ತಿಲ್ಲ ಅನ್ನುವಂಥ ಕಮೆಂಟ್ಗಳನ್ನು ಕೂಡ ಭಾಳಷ್ಟು ಜನ ಮಾಡಿದರು. ಸನ್ನಿವೇಶವೊಂದರಲ್ಲಿ ಸೀತೆಯ ಪಕ್ಕ ನಿಂತಿದ್ದಂತಹ ಇನ್ನೋರ್ವ ಯುವತಿ ಅವಳೇ ಸೀತೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅನ್ನುವಂತಹ ಅಭಿಪ್ರಾಯಗಳು ಕೂಡ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿದ್ದು ನಿಮಗೂ ಕೂಡ ಗೊತ್ತಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಕೇವಲ ಟ್ರೈಲರ್ ಬೇಸ್ ಮೇಲೆ ನಾವು ಇಡೀ ಸಿನಿಮಾವನ್ನು ನಿರ್ಧಾರ ಮಾಡೋದು ಖಂಡಿತ ಸರಿಯಲ್ಲ ಅನಿಸಿದ್ರೂ ಕೂಡ, ಆದರೆ ಮೇಲ್ನೋಟಕ್ಕೆ ಆ 2 ಪಾತ್ರಗಳು ಅಷ್ಟು ಸೂಟ್ ಆಗ್ತಾ ಇಲ್ಲ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಪೂರ್ತಿ ಚಿತ್ರಣ ಅಥವಾ ಪೂರ್ತಿ ಚಿತ್ರವನ್ನು ನೋಡಿದ ಮೇಲಷ್ಟೇ ಸಂಪೂರ್ಣ ಅಭಿಪ್ರಾಯವನ್ನು ಹೌದು ಅಥವಾ ಇಲ್ಲ ಅಂತ ಕೊಡಲಿಕ್ಕೆ ಸಾಧ್ಯ ಆಗತ್ತೆ. ಎಲ್ಲಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ಬರ ದೃಷ್ಟಿಕೋನ ಒಂದೊಂದು ಥರನಾಗಿ ಇರೋದರಿಂದ ಇದಮ್ಮಿತ್ತಮೆಂದು ವ್ಯಾಖ್ಯಾನ ನೀಡಲಿಕ್ಕೆ ಸಾಧ್ಯ ಇಲ್ಲ. ಅದರಾಚೆಗೆ ಯಶ್ ರಾವಣನ ಪಾತ್ರಧಾರಿಯಾಗಿ ಅದ್ಭುತವಾಗಿ ಮಿಂಚಿದ್ದೇನೋ ಹೌದು, ಆದರೆ ಎಲ್ಲೋ ಒಂದು ಕಡೆ ರಾವಣ ಪಾತ್ರಧಾರಿಯಾಗಿ ಯಶ್ ವಾಯ್ಸನ್ನು ಕೇಳಿದಾಗ ಆ ವಾಯ್ಸು ರಾವಣನಿಗೆ ಅಷ್ಟು ಸೂಟೇಬಲ್ ಆಗ್ತಾ ಇರಲಿಲ್ಲ ಅನ್ನುವಂಥ ಒಪಿನಿಯನ್ಗಳು ಕೂಡ ಭಾಳಷ್ಟು ಕಡೆಗಳಿಂದ ಕೇಳಿಬಂದು, ಎಲ್ಲೋ ಒಂದು ಕಡೆ ಯಶ್ನ ವಾಯ್ಸ್ ಅನ್ನುವಂಥದ್ದು ಬಹಳ ಪಾಪ್ಯುಲರ್ ಆಗಿರುವಂಥ ವಾಯ್ಸ್. ಅದು KGF ಇರ್ಬೋದು ಅಥವಾ ಇನ್ನಿತರ ಸಿನಿಮಾಗಳಿರ್ಬೋದು. ಹಾಗಾಗಿ ಆ ವಾಯ್ಸ್ ಬೇರೆ ಆಗಬೇಕಿತ್ತೇನೋ ಅಂತನ್ನುವ ಒಂದು ಅಭಿಪ್ರಾಯಗಳು ಕೂಡ ಭಾಳಷ್ಟು ಜನರಿಂದ ಹೊಮ್ಮಿ ಬಂದವು. ಅದೇನೇ ಇದ್ದರೂ ಕೂಡ ಅದು ಸರಿಯಾಯ್ತಾ ಇಲ್ವಾ ಅನ್ನೋದನ್ನೆಲ್ಲ ನಾವಿಲ್ಲಿ ಕೂತ್ಕೊಂಡು ನಿರ್ಧಾರ ಮಾಡೋಕ್ಕಾಗಲ್ಲ. ಬಹುಶಃ ಪೂರ್ಣ ಪ್ರಮಾಣದ ಚಿತ್ರ ಹೊರಬಂದ ನಂತರವಷ್ಟೇ ಮತ್ತು ಅದನ್ನು ನೋಡಿದ ನಂತರವಷ್ಟೇ ನಾವು ನಮ್ಮದೇ ಆದ ಒಂದು ಅಭಿಪ್ರಾಯವನ್ನು ಕೊಡಲಿಕ್ಕೆ ಸಾಧ್ಯ. ಇದೀಗ ಟ್ರೈಲರ್ ಬಂದಿದೆ, ಅದರ ಬೇಸ್ ಮೇಲೆ ಒಂದಷ್ಟು ಜನ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ನಿಮಗೇನು ಅನ್ನಿಸ್ತು ಅನ್ನೋದು ನಿಮಗೆ ಬಿಟ್ಟ ವಿಚಾರ. ಇನ್ನೊಂದು ಹೇಳಲೇಬೇಕಾದ ಸಂಗತಿ ಅಂತಂದರೆ, ಭಾಳ ಜನರು ಆಂಜನೇಯ ಹೇಗಿರ್ಬೋದು ಅನ್ನುವ ನಿರೀಕ್ಷೆಯಲ್ಲಿದ್ದರು. ಆದರೆ ಆಂಜನೇಯ ಆ ಟ್ರೈಲರ್ನಲ್ಲಿ ಕಾಣಿಸದೇ ಇರುವಂಥದ್ದು ಭಾಳಷ್ಟು ಜನ ವೀಕ್ಷಕರಿಗೆ ಬೇಸರವನ್ನು ತರಿಸಿತ್ತು ಕೂಡ. ಹಾಗೆ ಉಳಿದ ಪಾತ್ರಗಳು ಏನು ಕಂಡು ಬಂತು ಟ್ರೈಲರ್ನಲ್ಲಿ ಅದು ಅಷ್ಟೊಂದು ಅಟ್ರಾಕ್ಟಿವ್ ಅನ್ನುವ ಮಟ್ಟದಲ್ಲಿ ಇರಲಿಲ್ಲ ಅನ್ನುವಂಥ ಅಭಿಪ್ರಾಯಗಳು ಕೂಡ ಭಾಳಷ್ಟು ಜನರಿಂದ ಕೇಳಿಬಂತು. ಮುಂದೇನಾಗತ್ತೆ ನೋಡೋಣ. ಮತ್ತೊಂದು ಇಂಟ್ರೆಸ್ಟಿಂಗ್ ಸಂಗತಿಯೊಂದಿಗೆ ನಾಳೆ ಸಿಗೋಣ.
ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು. ಥ್ಯಾಂಕ್ ಯು.